ಕಳೆದ 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಹಿರಿಯ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿಯವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಜೂನ್ 19ರ ಶುಕ್ರವಾರದಂದು ಮುದ್ದೇಬಿಹಾಳ ಪಟ್ಟಣ ಬಂದ್ಗೆ ಪಕ್ಷಾತೀತವಾಗಿ ಕರೆ ನೀಡಲಾಗಿದೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ ತಿಳಿಸಿದರು. ಗುರುವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶುಕ್ರವಾರ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಸಾರಿಗೆ ಸಂಸ್ಥೆಯ ಬಸ್ಸುಗಳು ಸೇರಿದಂತೆ ಪಟ್ಟಣದ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದಿರಲಿವೆ. 2 ದಿನಗಳ ಹಿಂದೆ ನಡೆದ ಸಭೆಯಲ್ಲಿ ಪಟ್ಟಣದ ಎಲ್ಲಾ ವ್ಯಾಪಾರಸ್ಥರು ಈ ಬಂದ್ಗೆ ಸ್ವಯಂ ಪ್ರೇರಿತ ಬೆಂಬಲ ಘೋಷಿಸಿದ್ದಾರೆ ಎಂದರು. ಬೃಹತ್ ಪ್ರತಿಭಟನಾ ಮೆರವಣಿಗೆ ಶುಕ್ರವಾರ ಮುದ್ದೇಬಿಹಾಳ ತಾಲೂಕಿನ ವಿವಿಧ ಗ್ರಾಮಗಳಿಂದ ಅಂದಾಜು 6ರಿಂದ 7 ಸಾವಿರ ಜನರು ಈ ಶಾಂತಿಯುತ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಪಟ್ಟಣದ ಶ್ರೀ ಬನಶಂಕರಿ ದೇವಸ್ಥಾನದಿಂದ ಬೃಹತ್ ಮೆರವಣಿಗೆ ಆರಂಭವಾಗಿ ಪ್ರಮುಖ ರಸ್ತೆಗಳ ಮೂಲಕ ಸಂಚರಿಸಿ ಬಸವೇಶ್ವರ ವೃತ್ತದಲ್ಲಿ ಅಂತ್ಯಗೊಳ್ಳಲಿದೆ. ಬಳಿಕ ವೃತ್ತದಲ್ಲಿ ಜಮಾಯಿಸುವ ಪಕ್ಷದ ಪ್ರಮುಖ ಮುಖಂಡರು ಶಾಸಕರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಮಾತನಾಡಲಿದ್ದಾರೆ. ನಂತರ ಜಿಲ್ಲಾಧ್ಯಕ್ಷರ ಮೂಲಕ ಮುಖ್ಯಮಂತ್ರಿಗಳಿಗೆ ಹಾಗೂ ಪಕ್ಷದ ಹೈಕಮಾಂಡ್ ಅಧ್ಯಕ್ಷರಿಗೆ ಫ್ಯಾಕ್ಸ್ ಮೂಲಕ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಅವರು ವಿವರಿಸಿದರು. ಈ ಬಂದನ್ನು ಯಾವುದೇ ಒತ್ತಡ ಅಥವಾ ಬಲವಂತದಿಂದ ಮಾಡುತ್ತಿಲ್ಲ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಆಸ್ಪತ್ರೆ ಮತ್ತು ಮೆಡಿಕಲ್ ಶಾಪ್ಗಳಂತಹ ತುರ್ತು ಸೇವೆಗಳು ಎಂದಿನಂತೆ ಮುಕ್ತವಾಗಿರಲಿವೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ಗೆ ಮನವಿ ಮಾಡಲಾಗಿದೆ ಎಂದು ಗುರು ತಾರನಾಳ ಸ್ಪಷ್ಟಪಡಿಸಿದರು. ಸಾಹೇಬರವರಿಗೆ ಸಚಿವ ಸ್ಥಾನವನ್ನು ಕೊಡುವ ಸಲುವಾಗಿ ಮುದ್ದೇಬಿಹಾಳ ಬಂದ್ಗೆ ಕರೆ ನೀಡಲಾಗಿದೆ. ಅದೇ ರೀತಿಯಾಗಿ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ವ್ಯಾಪಾರಸ್ಥರು ಸ್ವಯಂ ಘೋಷಣೆ ಕೂಡ ಮಾಡಿಕೊಂಡಿದ್ದಾರೆ. ಅವರು ಕೂಡ ಪೂರ್ವ ಸಭೆಗೆ ಬಂದು ಈ ಸಭೆಗೆ ನಾವು ಎಲ್ಲರೂ ಸ್ವಂತ ನಿರ್ಧಾರ ತಗೊಂಡು ಬಂದ್ ಮಾಡ್ತೀವಿ ಅಂತಕ್ಕಂಥ ವಿಚಾರ ಎಲ್ಲ ವ್ಯಾಪಾರಸ್ಥರು ಕೂಡ ಹೇಳಿದ್ದಾಗಿದೆ. ಅದೇ ರೀತಿಯಾಗಿ KSRTC ಬಸ್ ಕೂಡ ಬಂದ್ ಮಾಡ್ಬೇಕಂತೇಳಿ ನಾವು KSRTC ಮ್ಯಾನೇಜರ್ ಕೂಡ ವಿನಂತಿಯನ್ನು ಮಾಡ್ಕೋತೇನೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಹಾಗೂ ಮಹಿಳಾ ಪದಾಧಿಕಾರಿಗಳು, NSUI, ಎಲ್ಲ ಯೂತ್ ಕಾಂಗ್ರೆಸ್ ಹಾಗೂ ಎಲ್ಲ ಕಾಂಗ್ರೆಸ್ಸಿನ ಹಿರಿಯರು, ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ಎಲ್ಲ ಸಮಾಜದ ಹಿರಿಯರಿಗೆ ವಿನಂತಿಯನ್ನು ಮಾಡ್ಕೋತೇನೆ. ನಾಳೆ ದಿವಸ ಮುಂಜಾನೆಯಿಂದ ಸಾಯಂಕಾಲವರೆಗೆ ಮುದ್ದೇಬಿಹಾಳ ಬಂದ್ಗೆ ಯಶಸ್ವಿ ಮಾಡಬೇಕು ಕಾರ್ಯಕ್ರಮ. ಮತ್ತು ಬನಶಂಕರಿ ದೇವಸ್ಥಾನ, ನಾವೀಗ ದ್ಯಾಮವ್ವ ಗುಡಿಯಿಂದ ಅಂತ ಹೇಳ್ತೀವಿ, ಜನ ಜಾಸ್ತಿ ಆಗೋದ್ರಿಂದ ಬನಶಂಕರಿ ತಾಯಿ ದೇವಸ್ಥಾನ ಗುಡಿಯಿಂದ ಬಸವೇಶ್ವರ ಸರ್ಕಲ್ ವರೆಗೆ ಮೆರವಣಿಗೆ ಮುಖಾಂತರ ಬಂದು ಬಸವೇಶ್ವರ ದೇವಸ್ಥಾನಕ್ಕೆ ಕೆಲವಷ್ಟು ಬಸವೇಶ್ವರ ಸರ್ಕಲಕ್ಕೆ ಎಲ್ಲ ಲೀಡರ್ಸ್ ಸ್ಪೀಚ್ ಮಾಡಲಿದ್ದಾರೆ. ಮತ್ತು ಹಿರಿಯರು ಎಲ್ಲರೂ ಅಲ್ಲಿ ಬಸವೇಶ್ವರ ಸರ್ಕಲ್ಗೆ ಕೂಡಿ ಒಂದು ಫಂಕ್ಷನ್ ಮಾಡಿ ಸಾಹೇಬರಿಗೆ ಒಂದು ಸಚಿವ ಸ್ಥಾನವನ್ನು ಕೊಡಲು ಬೇಡಿಕೆ ಇಡ್ತಾ ಇದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರು ಹಾಗೂ ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಆದ ಪರಮೇಶ್ವರ ಸಾಹೇಬರಿಗೂ, ಅದೇ ರೀತಿಯಾಗಿ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಸಾಹೇಬರಿಗೂ, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ರಾಹುಲ್ ಗಾಂಧೀಜಿ ಅವರಿಗೂ, ಸೋನಿಯಾ ಗಾಂಧೀಜಿ ಅವರಿಗೂ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾವು ವಿನಂತಿಯನ್ನು ಮಾಡಿಕೊಳ್ಳೋ ಸಲುವಾಗಿ ನಾಳೆ ಪಕ್ಷಾತೀತವಾಗಿ ಬಂದ್ಗೆ ಕರೆಯನ್ನ ಕೊಟ್ಟಿರ್ತೇವೆ. ಎಲ್ಲರೂ ಕೂಡ ಅದಕ್ಕೆ ಒಪ್ಪಿರ್ತಾರೆ. ದಯಮಾಡಿ ನಾಳೆ ದಿವಸ ಬಸ್ಸು ಮತ್ತು ಸರ್ಕಾರಿ ಯಾವುದೇ ಕಾಲೇಜ್ ಆಗ್ಲಿ, ಸರ್ಕಾರಿ ಕಟ್ಟಡಕ್ಕಾಗ್ಲಿ ಯಾರೂ ಕಾರ್ಯಕರ್ತರು ಹಾನಿಯಾಗದೆ ಶಾಂತಿಯುತವಾಗಿ ಬಂದನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನ ತಮ್ಮ ಮುಂದೆ ನೀಡಲು ಇಚ್ಛಿಸುತ್ತೇನೆ. ಅದೇ ರೀತಿಯಾಗಿ ನಾಳೆ ಬಂದಂತ ಎಲ್ಲ ಜನರಿಗೂ ನಾವು ಇಲ್ಲೇನು ಕರೆ ತರ್ತೀವಿ ಹಳ್ಳಿಯಿಂದ ಜನರಿಗೆ, ಆ ಹಳ್ಳಿಯಿಂದ ಬಂತಕ್ಕಂಥ ಜನರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ನಾವು ಅದಕ್ಕೆಲ್ಲ ರೀತಿಯಿಂದ ಸಿದ್ಧತೆಯಿಂದ ವ್ಯವಸ್ಥೆಯನ್ನು ಮಾಡ್ಕೊಂಡು ನಾಳೆ ಬಂದಿಗೆ ನಾವು ತಯಾರಾಗಿದ್ದೀವಿ. ಬಂದಿಗೆ ಎಲ್ಲರಿಗೂ ಕರೆ ಕೊಡ್ತಾ ಇದ್ದೀನಿ. ಎಲ್ಲರೂ ಪಕ್ಷಾತೀತವಾಗಿ ಇದಕ್ಕೆ ಬೆಂಬಲಿಸಿ CS ನಾಡಗೌಡರಿಗೆ ಮಿನಿಸ್ಟರ್ ಕೊಡಲೇಬೇಕು ಅಂತಕ್ಕಂಥದ್ದು ದೆಹಲಿ ಮಟ್ಟದವರೆಗೆ ಇದು ಸುದ್ದಿ ಹೋಗಬೇಕು ಅಂತಕ್ಕಂಥ ವಿಚಾರವಾಗಿ ಎಲ್ಲ ಅಸೋಸಿಯೇಷನ್ ಕೂಡ ನಾವು ನಿನ್ನೆ ಎಲ್ಲರಿಗೂ ಪತ್ರವನ್ನು ಕೊಟ್ಟು ಮನವಿ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಪತ್ರ ಕಳಿಸಿದ್ವಿ ಸ್ಟೇಷನ್ಗೆ. ನಾಳೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರದು, ಹೆಚ್ಚಿನ ಸಂಖ್ಯೆ ಪೊಲೀಸರನ್ನ ನಿಯೋಜಿಸಬೇಕು ಅಂತಕ್ಕಂಥ ವಿಚಾರವನ್ನ ಕೂಡ ನಾವು ತೆಗೆದುಕೊಂಡು ಎಲ್ಲರ ಪಕ್ಷದ ಹಿರಿಯರು, ಪಕ್ಷದ ಕಾರ್ಯಕರ್ತರು ಕೂಡ ನಿರ್ಧಾರ ಮಾಡಿಕೊಂಡಿದ್ದೇವೆ. ಒಂದು ಯಶಸ್ವಿ ಆಗಲಿಲ್ಲ ಮತ್ತೆ ನಾವು ಪಕ್ಷದ ವೇದಿಕೆ ಮೀಟಿಂಗ್ ಕರಿತೀವಿ. ಮೀಟಿಂಗ್ ಕರೆದು ಯಾವ ರೀತಿ ಬೆಂಗಳೂರಿಗೆ ಹೋಗ್ಬೇಕು, ಎಷ್ಟು ಜನ ಹೋಗ್ಬೇಕು, ಯಾರನ್ನ ಭೇಟಿ ಆಗ್ಬೇಕು,
ಅದನ್ನೆಲ್ಲ ನಮ್ಮ ಪಕ್ಷದ ವೇದಿಕೆಯಲ್ಲೇ ಅದನ್ನ ವಿಚಾರ ಮಾಡಿಕೊಂಡು ತಮಗೆ ಮತ್ತೆ ಮಾಧ್ಯಮದವರಿಗೆ ತಿಳಿಸ್ತೀನಿ. ನಾಳೆ ಒಂದು 6-7 ಸಾವಿರ ಜನ ಕೂಡುವ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಏನಿಲ್ಲ, ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಕೂಡಿ ಪಕ್ಷಾತೀತವಾಗಿ ಬ್ಲಾಕ್ ಇಲ್ಲ ನಾವು ತಹಶೀಲ್ದಾರ್ಗೆ ಇಟ್ಕೊಂಡಿದ್ವಿ, ಅದು ಕ್ಯಾನ್ಸಲ್ ಮಾಡಿವಿ. ಬಸವೇಶ್ವರ ಸರ್ಕಾರದಲ್ಲೇ ಟ್ಯಾಕ್ಸ್ ಮುಖಾಂತರ CM ಅವರಿಗೆ ಮನವಿ ಕೊಡುವ ವ್ಯವಸ್ಥೆ ಏನಿಲ್ಲ. ಇದು ಸ್ವಯಂ ಪ್ರೇರಿತ ಎಲ್ಲ ವ್ಯಾಪಾರಸ್ಥರು, ಸಂಘ ಸಂಸ್ಥೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು, ಮುಖಂಡರು ಎಲ್ಲರೂ ಸೇರಿ ಈ ತೀರ್ಮಾನವನ್ನು ತೆಗೆದು ಶಾಲಾ ಕಾಲೇಜಿಗೆ ಇದಕ್ಕೆ ಹೋಗೋದಿಲ್ಲ ನಾನು. ಅವರು ಶಾಲಾ ಕಾಲೇಜು ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ವಿನಂತಿ ಮಾಡ್ಕೋತೀನಿ, ಅವರು ಕೂಡ ಬಂದಿಗೆ ಕೈ ಜೋಡಿಸ್ರಿ ಅಂತಕ್ಕಂಥ ಇದನ್ನ ಮಾಡ್ತೀವಿ. ಫೋರ್ಸ್ ಮಾಡೋದಿಲ್ಲ ಯಾರಿಗೆ, ನಮ್ದು ಯಾವುದೇ ರೀತಿ ಯಾರಿಗೂ ಫೋರ್ಸ್ ಇಲ್ಲ. ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿದ ಮುಖಂಡರು, ನಾಡಗೌಡರು ನಿಷ್ಠಾವಂತ ಶಾಸಕರಾಗಿದ್ದರೂ ಅವರಿಗೆ ಸಚಿವ ಸ್ಥಾನ ವಂಚಿಸುತ್ತಾ ಬರಲಾಗಿದೆ. ಧರ್ಮಸಿಂಗ್, SM ಕೃಷ್ಣ ಹಾಗೂ ಸಿದ್ದರಾಮಯ್ಯನವರ ಹಿಂದಿನ ಅವಧಿಯಲ್ಲಿ ವಾಗ್ದಾನ ನೀಡಿದ್ದರೂ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಬಂಗಾರಪ್ಪನವರ ಅವಧಿಯಲ್ಲಿ ಕಾರ್ಮಿಕ ಸಚಿವರಾಗಿದ್ದನ್ನು ಬಿಟ್ಟರೆ ಇಷ್ಟು ವರ್ಷಗಳಲ್ಲಿ ಅವರಿಗೆ ಯಾವುದೇ ಸಚಿವ ಸ್ಥಾನ ನೀಡಿಲ್ಲ. ಈಗಲಾದರೂ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ CS ನಾಡಗೌಡರಿಗೆ ಸೂಕ್ತ ಸ್ಥಾನ ನೀಡಲೇಬೇಕು. ಈ ಹೋರಾಟದ ನಂತರವೂ ಸಚಿವ ಸ್ಥಾನ ಸಿಗದಿದ್ದರೆ ಬೆಂಗಳೂರು ಹಾಗೂ ದೆಹಲಿಗೆ ಮುಖಂಡರ ನಿಯೋಗ ಕೊಂಡೊಯ್ಯುವ ತೀರ್ಮಾನ ಮಾಡಲಾಗಿದೆ ಎಂದರು. ನಾಳೆ ನಡೆಯುವ ಬಂದ್ಗೆ ಪಟ್ಟಣದ ಸಮಸ್ತ ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿ ಸ್ವಯಂ ಪ್ರೇರಿತರಾಗಿ ಬೆಂಬಲ ನೀಡಬೇಕೆಂದು ಅವರು ಮನವಿ ಮಾಡಿಕೊಂಡರು. ಯೂಟ್ಯೂಬ್ದಾಗ ಬಂದೈತಿ, ಕಾಂಗ್ರೆಸ್ ಅವರು ಹೈಕಮಾಂಡಿಗೆ ಮನವಿ ಮಾಡ್ಕೋಬೇಕು, ಇಲ್ಲಿ ಬಂದ್ ಯಾಕೆ ಅಂತಕ್ಕಂಥ ವಿಚಾರ. ಆ ಸ್ನೇಹಿತನಿಗೂ ನಾನು ಹೇಳ್ತೀನಿ, ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ 40-45 ವರ್ಷ ರಾಜಕಾರಣ ಮಾಡಿದಂತ ಹಿರಿಯ ರಾಜಕಾರಣಿ CS ನಾಡಗೌಡರು. ಈಗ ಹೆಂಗ MB ಪಾಟೀಲ್ ಬರ್ತೈತಿ ಹಂಗ ನಾಡಗೌಡರು ಬರ್ಬೇಕಾಗಿತ್ತು. ಬಂಗಾರಪ್ಪ ಸಾಹೇಬ್ರು ಇದ್ದಾಗ ಮಿನಿಸ್ಟರ್, ಕಾರ್ಮಿಕ ಮಿನಿಸ್ಟರ್ ಆದವರು ಇಲ್ಲಿವರೆಗೆ ಮಿನಿಸ್ಟರ್ ಇಲ್ಲ. ಕಾಂಗ್ರೆಸ್ ಪಕ್ಷದ ಅಧಿಕಾರ ಬಂದಾಗ ಮಿನಿಸ್ಟರ್ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ತೀವಿ ಅಂದ್ರು ಅವಾಗೂ ಮಾಡ್ಲಿಲ್ಲ. DK ಶಿವಕುಮಾರ್ ಸಾಹೇಬ್ರು ಮಾಡ್ತೀವಿ ಅಂದ್ರು ಮಾಡ್ಲಿಲ್ಲ. SM ಕೃಷ್ಣ ಸಾಹೇಬ್ರು ಮಾಡ್ತೀನಿ ಅಂದ್ರು ಅವಾಗೂ ಮಾಡ್ಲಿಲ್ಲ. ಅದೇ ರೀತಿಯಾಗಿ ನಮ್ಮ ತಾಲೂಕಿಗೆ ಬರೀ ಆಶ್ವಾಸನೆ ಕೊಟ್ಕೊಂತ ಈಗ ಬಂದು ಇಲ್ಲಿ ಎಲೆಕ್ಷನ್ ಟೈಮ್ ಬಂದು ಆರಿಸಿ ಕಳಿಸಿರಿ ನಾಡಗೌಡ್ರನ್ನ, ಹಿರಿಯರಾದಾರ, ಈ ಸಲ ಮಂತ್ರಿ ಮಂಡಲದಾಗ ಇರ್ತಾರೆ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ಯಾರ, ಹಿರಿಯರು ಎಲ್ಲರೂ ಹೇಳ್ಯಾರ. ಮತ್ತು ಮಲ್ಲಿಕಾರ್ಜುನ್ ಸಾಹೇಬ್ರು ಮತ್ತೆ ಕೊಟ್ಟಿದ್ದದಂತ ನಮ್ಮ ಸಾಹೇಬ್ರಿಗೆ. ದಯಮಾಡಿ ಹೈಕಮಾಂಡಿಗೆ ನಾವು ಕೇಳೋದ ಏನಂತಂದ್ರ ನಮ್ಮ ಸಾಹೇಬ್ರನ್ನ ಮಂತ್ರಿ ಮಾಡ್ರಿ, ಒತ್ತಾಯ ಮಾಡಿ ಬಂದ್ ಮಾಡ್ರಿ ಅಂತೇಳಿ ಜೋರ್ ಮಾಡಿಲ್ಲ. ಅವರೇ ಎಲ್ಲ ವ್ಯಾಪಾರಸ್ಥರು ಕೂಡಿ ನಮ್ಮನ್ನ ಬಂದು ಯಾಕೆ ಸುಮ್ ಕುಂತ್ರಿ, ನೀವೆಲ್ಲ ನಾಡಗೌಡ್ರಿಗೆ ಮಂತ್ರಿ ಮಾಡ್ಬೇಕು, ನಾವೆಲ್ಲ ತಯಾರಾದ್ರಿ, ನೀವು ರೆಡಿ ಆಗ್ರಿ ಅಂತಕ್ಕಂಥ ಎಲ್ಲರೂ ಹೇಳಿಂದ ನಾವು ತಯಾರಾಗಿವಿ. ಅಲ್ಲ, ಸಚಿವಗಿರಿ ಸಿಗ್ತೈತೋ ಬಿಡ್ತೈತೋ ಹೈಕಮಾಂಡಿಗೆ ಬಿಟ್ಟಿದ್ದದು. ನಾವು ಕೊಡ್ರಿ ಅಂತಕ್ಕಂಥದ್ದು ಮುದ್ದೇಬಾಳದ ಒಕ್ಕರದಿಂದ ಒಂದು ಕೂಗು ಹೋಗ್ಲಿ ಅಂತಕ್ಕಂಥ ವಿಚಾರ. ವ್ಯಾಪ್ತಿ ಅಲ್ಲ, ಡೆಲ್ಲಿ ವ್ಯಾಪ್ತಿ ಹೋಗುವಂಗ ಒಂದು ವ್ಯವಸ್ಥೆ ಮಾಡಿವಿ. ಅದಕ್ಕೆ ನಾವು ಮುದ್ದೇಬಾಳ ಶಾಂತಿಯುತ ಬಂದ್ ಆದದ್ದು ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅಷ್ಟೇ ಅಲ್ಲ, ಡೆಲ್ಲಿ ನಾಯಕರು ಹೋಗುವಂಗ ಒಂದು ವ್ಯವಸ್ಥಿತವಾಗಿ ಬಂದ್ ಆಗುವಂತ ಕಾರ್ಯಕ್ರಮ ನಾವು ಪಕ್ಷದಿಂದ ಬಂದ್ ಮಾಡಕತ್ತಿಲ್ಲ. ಪಕ್ಷಾತೀತ ಐತಿ, ಸಂಘ ಸಂಸ್ಥೆ ಎಲ್ಲರೂ ಕೊಟ್ಟಾರ. ಪಕ್ಷ ಇಲ್ಲಿಲ್ಲ, ಅವ್ರು ಬಂದು ಅಭಿಪ್ರಾಯ ವ್ಯಕ್ತಪಡಿಸಿದಾರೆ. ಮೊನ್ನೆ ಪೂರ್ವಭಾವಿ ಸಭೆ ಕರೆದಿದ್ದೀವಿ, ಒಂದು 500 ಜನ ಕೂಡಿದ್ದೀವಿ, ಅಲ್ಲಿ ಬಂದು ಎಲ್ಲ ವ್ಯಕ್ತ ಮಾಡಿ ಹೋದಾರ. ವ್ಯಕ್ತ ಮಾಡ್ಯಾರ, ನಾವೆಲ್ಲರೂ ನಿಮ್ ಬೆನ್ನೆಲುಬಾಗಿ ಇರ್ತೀವಿ, ನಾವು ಸ್ವಯಂ ಎಲ್ಲರೂ ಬಂದ್ ಮಾಡ್ತೀವಿ, ಯಾವುದೇ ನಮಗೆ ನೀವೇನ್ ಜೋರ್ ಮಾಡೋ. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖ ಮುಖಂಡರಾದ ಸಂಗನಗೌಡ ಬಿರಾದಾರ GTC, ಬಾಪುಗೌಡ ದೇಸಾಯಿ, ಸುರೇಶಗೌಡ ಪಾಟೀಲ, ಕಾಮರಾಜ ಬಿರಾದಾರ, ಮಹಿಬೂಬಾ ಗೊಳಸಂಗಿ, ಗಣೇಶ ಅನ್ನಗೌನಿ, ಅಮರೇಶ ಗೂಳಿ, ಬಾಪುಗೌಡ ಪೀರಾಪುರ, ಅಬ್ದುಲ್ ಗಫೂರ ಮಕಾನಾದಾರ, ಪಿಂಟು ಸಾಲಿಮನಿ, ಹುಸೇನ್ ಮುಲ್ಲಾ, ಹರೀಶ ಬೇವೂರ, ಸಂಗಣ್ಣ ಮೇಲಿನಮನಿ, ರಾಜೇಂದ್ರಗೌಡ ರಾಯಗುಂಡ, ಸಿಕಂದರ್ ಜಾನ್ವೇಕರ, ಶ್ರೀಕಾಂತ ಚಲವಾದಿ, ಶಿವು ಶಿವಪುರ, ರಫೀಕ್ ದ್ರಾಕ್ಷಿ, ಸಂಗನಗೌಡ ಪಾಟೀಲ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.